ಹೇಳ್ತಾರೆ. ನಾನು ಅಣ್ಣನ ಬಗ್ಗೆ ತುಂಬ ಹೇಳಿದ್ದೀನಿ ಸುಕುಮಾರ್ ಅವ್ರಿಗೆ, ಹಿಂಗೆ ಸರ್ ಒಕ್ಕ 15 ಡೇಸ್ ಕಾవాలి ಸರ್, 67, 15, 82 ದಿವಸಕ್ಕೆ ಬಂದ್ಬಿಡ್ತು. ಇದನ್ನೆಲ್ಲ ನಾವು ಯಾರಿಗೆ ಹೇಳಬೇಕು? ನಿಮಗೆ ಹೇಳಬೇಕು. ಇದನ್ನೆಲ್ಲ ಯಾವಾಗ ಹೇಳಬೇಕು? ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ಹೇಳಬೇಕು ಅಂತ ನಾನು ಇದಿಷ್ಟು ಅಂತಂದು ಹೇಳ್ತಾ ಇರೋದು. ನಾವು ಏನೋ ಪ್ಲ್ಯಾನ್ ಮಾಡಿ ಎಲ್ಲ ನಾವು ಅಂದ್ಕೊಂಡಂಗೆ ಈ ಸಿನಿಮಾ ಚಿತ್ರರಂಗದಲ್ಲಿ ನಮ್ಗೆ ಏನೂ ನಡೆಯೋದಿಲ್ಲ. ರಮೇಶ್ ಅಣ್ಣ ಹೇಳ್ತಾರೆ ಗೊತ್ತಾ, ಸಿನಿಮಾ ಏನು ಬೇಕೋ ಅದು ಮಾಡಿಸ್ಕೊಡುತ್ತೆ. ನಾನು ಆಗಲೇ ಯಾವುದೋ ಒಂದು ಸಂಚಿಕೆಯಲ್ಲಿ ನಾನು ಅಣ್ಣ ಕೂತ ಹೇಳಿದ್ವಿ, ದ ಮೋಸ್ಟ್ ಎಲ್ಲ ಕಡೆ ನುಕ್ಕಂಡು ಕಾರ್ನರ್ ಆಫ್ ದ ಇಂಡಸ್ಟ್ರಿಯಲ್ಲಿ ಓಡಾಡಿ ಚಪ್ಪಲಿಯನ್ನು ಸೌಸಿ ಇದು ಹೀಗೆ ಅಂತ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದರೂ ಕೂಡ 22 ತಿಂಗಳು ನಮಗೆ ತಗೋತು ಸಿನಿಮಾ ಅಂತಂದರೆ, ಇನ್ನು ಇವತ್ತು ಏನೂ ಗೊತ್ತಿಲ್ಲದೆ ಬರ್ತಿರಲ್ಲ, ನಿಮ್ಗೆ ಎಷ್ಟು ತೊಗೊಳುತ್ತೆ, ಎಷ್ಟು ಕೋಟಿ ಖರ್ಚಾಗ್ತದೆ, ಎಷ್ಟು ಕೋಟಿ ಲಾಸ್ ಆಗ್ತದೆ. ಇಲ್ಲಿಗೆ ಮುಗಿಲಿಲ್ಲ, ಮಿಕ್ಕಿದ್ದು ಈಗ ಅಣ್ಣ ಸ್ಟಾರ್ಟ್ ಮಾಡ್ತಾರೆ ಕೇಳಿ. ಎಲ್ಲವನ್ನು ರೆಡಿ ಮಾಡಿ ತಿರ್ಗಾ ರೀಶಫಲ್ ಮಾಡಿ ಫೈನಲ್ ಆಗಿ ಮಿಕ್ಸಿಂಗ್ ಅಂತ ಫೈನಲ್ ಮಿಕ್ಸಿಂಗ್ ಉದಯ್ ಸರ್, ಪ್ರೀಮಿಕ್ಸು ಫೈನಲ್ ಮಿಕ್ಸಿಂಗ್ ಚೆನ್ನಾಗಿ ಉದಯ್ ಸರ್ ಮಾಡ್ತಾರೆ. ಸೊ ನಾನು ಹೋಗಬೇಕಾಗಿತ್ತು. ಫಸ್ಟು ಹೊರಟಿದ ತಕ್ಷಣ ರವಿಗೆ ಹೇಳಿದೆ, ನೀನು ಟ್ರಾವೆಲ್ ಮಾಡು, ಪ್ರೀಮಿಕ್ಸಿಂಗ್ ಮುಗಿಸ್ಕೊ, ನಾನು ಫೈನಲ್ ಮಿಕ್ಸಿಂಗ್ ಬರ್ತೀನಿ. ಸೊ ಈಗ ಅಲ್ಲಿ ಹೋಗಿದ ತಕ್ಷಣ ಹೇಳ್ತಾರೆ, ಅಲ್ಲೊಂದು ಫೈನಲ್ ಜೋಲ್ಡ್ ಕೊಡೋವಂಥದ್ದು ಏನಪ್ಪ ಅಂದರೆ, ಆ ವ್ಯಕ್ತಿ ಎಲ್ಲವನ್ನೂ ನೋಡಿ ಆದಮೇಲೆ ಫಸ್ಟು 6 ಇಲ್ಲ 7 ಇಲ್ಲ ಮಾಡಿ ಎಲ್ಲವನ್ನು ಚೆನ್ನಾಗಿ ಮಾಡಿ ತುಂಬ ಚೆನ್ನಾಗಿದೆ ಸಿನಿಮಾ, ಇದಾದ್ಮೇಲೆ ಏನಿದೆ ಅಂತ ಕೇಳಿದ್ರು. ನಿಮ್ಮ ಸಿನಿಮಾ ಮುಗೀತಿಲ್ಲ, ಈಗ ಇನ್ನೇನಾಯ್ತು? ಇಲ್ಲ ಇನ್ನಿದೆ, ಅದನ್ನ ಯಾರು ನೋಡ್ತಾರೆ? ಇಲ್ಲಿ ಮುಗೀತು, ನೀವು ಹೇಳ್ತಾರ ಕತೆ ಇಲ್ಲಿ ಮುಗೀತು, ಅದನ್ನ ಹೇಳ್ಬೇಕಾದ್ರೆ ಬೇರೆ ಕತೆ ಶುರು ಆಗಬೇಕು. ಇದಾದ್ಮೇಲೆ ಏನಿದೆ ಅಂತ ಅವರಂದು. ಸೊ ಇಲ್ಲಿ ತಿರ್ಗಾ ರಾತ್ರಿ ಫೋನ್ ಮಾಡ್ತಾನೆ. ಅಂದರೆ ಆ ಎಕ್ಸ್ಪೀರಿಯನ್ಸ್ ಹಿಂಗಿತ್ತು ಅಂದರೆ ಪೆದ್ದಪ್ಪ, ನೀವು ಹೇಳಿದ್ರಿ ಎಲ್ಲ ಕರೆಕ್ಷನ್ಸ್ ಮಾಡ್ಕೊಂಬಿಟ್ರಿ, ಅಣ್ಣ ಹೋಗ್ಬಿಟ್ಟು ಬಾ ಅಂದರು. ಫಸ್ಟ್ ರೀಲ್ ಆಯಿತು, ಸೆಕೆಂಡ್ ರೀಲ್ ಆಯಿತು, ಥರ್ಡ್ ರೀಲ್ ಆಯಿತು, ಫೋರ್ತ್ ರೀಲ್ ಆಯಿತು, ಫಿಫ್ತ್ ರೀಲ್ ಆಯಿತು, ಸಿಕ್ಸ್ತ್ ರೀಲು. ತಾಯಿ ಹೇಳಿದ ಮಾತನ್ನು ಯಾವಾಗ ಮಗ ಪರಿಪಾಲಿಸಿ ಎಲ್ಲವನ್ನು ಮಾಡಿ ತಾಯಿ ಹೇಳ್ದಂಗೆ ನಡ್ಕೊಂಡ್ಬಿಟ್ಟು ಎಲ್ಲ ಆಗುತ್ತೋ. ಸುಕುಮಾರ್ ರೆಕಾರ್ಡಿಂಗ್ ಮಾಡಿದ್ದಾನೆ. ನಾನು ಎಂಥ ಡೈರೆಕ್ಟರ್ ಆದರೂ ಕೂಡ ಅವನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು. ಏನು ಮಾಡಿದ್ದಾನೆ ಅಂತಂದರೆ 6ನೇ ರೀಲಲ್ಲಿ ಆ ಜನ ಸೀಟೆಡ್ಜಿಗೆ ಬಂದು ಹಂಗೆ ಎದಳ್ತಾರೆ, ರಪ್ಪ ಅಂತ ವಾಡೇ ಅಂತಾರೆ. ಆ ಮಟ್ಟಕ್ಕೆ ತೊಗೊಂಡೋಗ್ತಾನೆ, ಅವ್ನು ಮಿಕ್ಸಿಂಗ್ ಮಾಡ್ತಾನೆ. ಉದಯ ಅನ್ನೋ ಮಂಚ ಫುಲ್ಲು ಥಿಯೇಟ್ರ್ ಗುಮ್ ಅನ್ನೋದು, ಆ ಮಂತ್ರಗಳು ಅದು ಇದು ಎಲ್ಲ ಹಾಕಿ ಎಲ್ಲ ಮಾಡಿ ರಪ್ಪ ಅಂತ ಹೇಳ ತಂದ ತಾಯಿ ಮುಂದೆ ಅದು ಎಲ್ಲವೂ ಆಗೋದ ತಕ್ಷಣ ಬೆಳಗ್ಗೆ ನೀವು ನಂಬ್ತಿರೋ ಇಲ್ವೋ 8:30 ಪ್ರೀಮಿಕ್ಸ್ ಸ್ಟಾರ್ಟ್ ಮಾಡಿರೋದು. ರಾತ್ರಿ 11 ಗಂಟೆಗೆ ಫುಲ್ಲು ಪ್ರೀಮಿಕ್ಸ್ ಮುಗಿಯತ್ತ ರೀಲು, ದ ಹೋಲ್ ಡೇ ಆ್ಯಂಡ್ ನೈಟ್. ಅయింది కదా ఇంకేముంది ಅಂದರು. ఇదే డైలాగు పెద్దప్ప, అయింది కదా ఇంకేముంది, అది రేపు వచ్చేస్తాను, ఇంకా 7th and 8th నీ పిక్చర్ అయిపోయిందిరా. ఏంటి ಆಗೋಯ್ತು ನಿಮ್ಮ ಪಿಕ್ಚರು? 7ನೇ ರೀಲ್ ಇದೆ, 8ನೇ ರೀಲ್ ಇದೆ, ಇನ್ನೂ ಇದೆ. ಯಾರಿಗಿದೆ? ಯಾರಿರಲ್ಲ ಥಿಯೇಟ್ರಲ್ಲಿ. ನೀನು ಈ ರೀಲ್ ಇಲ್ಲಿ ಎತ್ಕೊಂಬಂದು ಇಟ್ಟಿಯಲ್ಲ, ಇದ್ರ ಮೇಲೆ ನೀನು ಏನೇ ಕತೆ ಹೇಳ್ತೀನಿ ಅಂತಂದರು. ನಾನು ಅವ್ರಿಗೆ ಪ್ರಿಪೇರ್ ಮಾಡಿದ್ದೆ, ಪಾರ್ಟ್ 2 ಕೂಡ ಹೋಗ್ತಾ ಇದ್ದೀವಿ, ಅದ್ರ ಶೂಟ್ ಮಾಡಿದ್ದೀವಿ ಒಂದಷ್ಟು, ಇದನ್ನೇ ತೀಸ್ಕೊಳ್ಳಿ, ನೀವು ಪಾರ್ಟ್ 2 ಪೆಟ್ಕೊಟ್ಟು ಅಂದರೆ ನಾನು ಹೇಳೋದು ಏನು ಗೊತ್ತಾ ಪೆದ್ದಪ್ಪ, ಯಾರೂ ಬ್ರಹ್ಮಂದ್ರಲ್ಲ, ಎಲ್ಲೋ ದೇವ್ರು ಕಳಿಸ್ತಾ ಹೋಗ್ತಾನೆ. ಎಕ್ಸ್ಪೀರಿಯನ್ಸ್ ಅಂತೀವಲ್ಲ ಪೆದ್ದಪ್ಪ, ಅವ್ನು ಎಷ್ಟು ಪಿಕ್ಚರ್ ಮಾಡಿದ್ದಾರೆ ಅಯ್ಯಪ್ಪ ಅಂತಂದರೆ ಅಷ್ಟು ಪಿಕ್ಚರ್ ನೀವು ಕೇಳಿದ್ರೆ ಅಜಿತ್ದವರೇ ಮಾಡ್ತಾರೆ, ವಿಜಯ್ದವರೇ ಮಾಡ್ತಾರೆ, ರಜನಿಕಾಂತ್ ಅವ್ರದ್ದೇ ಮಾಡ್ತಾರೆ, ಧನುಷ್ ಮಾಡ್ತಾರೆ, ಎಲ್ಲವನ್ನೂ ಮಾಡೋ ವ್ಯಕ್ತಿ. ಆ ಕಮರ್ಷಿಯಲ್ ಆಸ್ಪೆಕ್ಟ್ ಅಂತ ಬರುತ್ತೆ ಗೊತ್ತಾ, ದೊಡ್ಡ ಡೈರೆಕ್ಟರ್ಸ್ ಅವರು ಫೀಡ್ಬ್ಯಾಕ್ ಅಲ್ಲಿ ಬಂದು ಈ ಜಾಗದಲ್ಲಿ ನಿಂತ್ಕೋತು ಅಂದರೆ ನಿನ್ನ ಸಿನಿಮಾ ಮುಗ್ದೋಯ್ತು ಅಂತಂದ್ರೆ, ನಾನು ಹುಚ್ಚ ಇರುತ್ತಲ್ಲ ನಿಮಗೆ ಅವರು ಅದೇ ರವಿ ಅವನು ಹೇಳೋದು ಬಾ ಅನ್ನೋದನ್ನ ನಾನು ಈಗ ಫೀಲ್ ಮಾಡ್ತಾಯಿದ್ದೀನಿ. ಉದಯ ಹೇಳೋದು ನಾವು ಕೇಳೋದು. ಬಂದ್ಬಿಟ್ಟೆ ಹೋಟ್ಲಿಗೆ ಬಂದು 12 ಗಂಟೆ ಊಟ ಎಲ್ಲ ಮಾಡಿ ಅಣ್ಣಂಗೆ ಫೋನ್ ಮಾಡಿದೆ. ಅಣ್ಣ ಹಿಂಗೆ ಹೇಳ್ತಾ ಇದ್ದಾರೆ, ನಿಂಗೇನು ಅನ್ಸುತ್ತೆ? ಇಲ್ಲ ಅಣ್ಣ ತುಂಬ ಚೆನ್ನಾಗಿ ಮಾಡಿದಾನೆ ರೆಕಾರ್ಡಿಂಗು, ಇದ್ರ ಮೇಲೆ ನಾವೇನು ಹೇಳ್ತೀವಿ ಅಂದ್ರೆ ತಡಿಕಾಗ್ತಾ ಇಲ್ಲ ಅಣ್ಣ, ಈಗ ಏನು ಮಾಡೋಣ? ನಾವು ಬೇರೆ ಏನಾದ್ರು ಮಾಡಬೇಕಣ್ಣ. ಮತ್ತೆ ಇಲ್ಲಿ ಬರ್ತಾ ಇದ್ದೀವಿ ವೀಕ್ಷಕರೇ, ತಿರ್ಗಾ ಇದೇ ಪಾಯಿಂಟಿಗೆ ಬರ್ತಾ ಇದ್ದೀವಿ, ಇಲ್ಲೇನೋ ಮಾಡಬೇಕು, ಏನು ಮಾಡೋಣ? ಈಗ ಶೂಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಣ್ಣ, ಡಬ್ಬಿಂಗಲ್ಲಾದರೆ ಆಟ ಆಡ್ಬಿಟ್ಟು ತಿರ್ಗಾ ನಾವು ಟ್ರಿಮ್ ಮಾಡಿ ಆಟ ಆಡಬೇಕು. ಸರಿ, ನಿನಗಿದು ಕನ್ಫರ್ಮ್ ಅನ್ನಿಸ್ತಾ ಇದೆಯಾ? ಕನ್ಫರ್ಮ್ ಅನ್ನಿಸ್ತಾ ಇದೆ. ಇವಾಗ ನಾ ಹೊರಡೋದು ಬೇಡವಾ ಅಂತಾರೆ ಅಣ್ಣ. ಇಲ್ಲ ನೀವು ಬರಬೇಡಿ, ನಾನೇ ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೀನಿ ವಾಪಸ್ಸು. ನಿಮಗೆ ನೆನಪಿದೆಯಾ? ಬೆಳಗಿನ ಜಾವ 7 ಗಂಟೆಗೆ ఫోన్ ಮಾಡ್ತೀನಿ నింపే. పెద్దప్ప ఇలా అవుతా ఉంది, వాడు ఫీల్ చేస్తున్నాడు, ఏం చేద్దాం అంటే ಹಂಗೆಲ್ಲ ಹಾರ್ಡಾಗಿ ಡಿಸಿಷನ್ ತೊಗೋಬೇಡ ನೀವಂದ್ರಿ,
ನೋಡು ಮಾಡಿಡು. ಇವತ್ತು ಇವ್ರು ಅದೇ ಅಂತಾರೆ, ಮಾಡಿಡು 7-8ಕ್ಕೆ ಮಾಡಿಟ್ಟು ಎತ್ತು ಪಕ್ಕಕ್ಕಿಡು, ಅದಾದಮೇಲೆ ಎಷ್ಟೊತ್ತು, ಇಲ್ಲಾಂದರೆ ಹೋಗಿರೋ ಕೆಲಸ ಮುಗಿಸು ಅಂತಾರೆ. ನನಗೆ ಯಾಕೋ ಮನಸ್ಸಿಲ್ಲ ಅಣ್ಣ, ಏನೋ ಮನ್ಸು ಬರ್ತಾ ಇಲ್ಲ. ಫೈನಲ್ ಆಗಿ ಹೋಗೋಣ ಅಂತ ಕ್ಲೀನಾಗಿ 7:30ಗೆ ಟಿಫನ್ ಮಾಡೋ ಟೈಮಲ್ಲಿ ಇವ್ರಿಗೆ ಹಾಕ್ದವನು 8 ಗಂಟೆಗೆ ಹೋಗ್ಕೂತೆ. ಅವ್ನು ರೀಲ್ ಹಾಕ್ತಾನೆ, ಹೋಗ್ತಾ ಇಲ್ಲ. ಹಿಂದಿನ ರೀಲಿಂದು ಆ ಗ್ರೂ ಒಳಗಡೆ ತಲೆ ಕೂತಿದೆಯಲ್ಲ, ಈ ರೀಲ್ ಹೋಗ್ತಾನೆ ಇಲ್ಲ. చూసారా ఏం చూసేది నువ్వు చెప్పిందే కరెక్ట్ కదా ఉదయన్న ಅಂದರೆ చూడు చూడు ఇంకా ఉంది చూడు ಆಗ್ತಾ ಇಲ್ಲ. ಇಂಥರಗಿ ನಿನ್ನೆಗೆ ಮುಗೀತು. ಆ ರೀಲ್ ಏನು ಇಂಪ್ಯಾಕ್ಟ್ ಇದೆ ಅದನ್ನ ಇಟ್ಕೋ. ಇದನ್ನ ಇಟ್ಕೊಂಡ್ಮೇಲೆ ಆ್ಯಸ್ ಇಟ್ ಈಸ್ ಅದು ಸೆಕೆಂಡ್ ಪಾರ್ಟಿಗೆ ಹೋಗೋಣ, ಬೇರೆ ಥರನೇ ಇರುತ್ತೆ ಅಂದಾಗ ಪೆದ್ದಪ್ಪ ಇದನ್ನಾಗಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ಫೋನ್ ಮಾಡಿದೆ. ವಾಪಸ್ ಬರ್ತಾಯಿದ್ದೀನಿ, ಇನ್ನೊಂಚೂರು ಎಡಿಟ್ ಇದೆ ಸರ್, ಇಂಕೇಮ್ ಸರ್ ಎಡಿಟಿಂಗು ಮಾಡಿ ಮಾಡಿ ಕನ್ಫ್ಯೂಸ್ ಆಗಿರ್ತೇನೆ. ನನಗೆ ಯಾವಾಗಲೂ ನನಗೆ ಮಜಾ ಕೊಡ್ತಾ ಇದ್ದಿದ್ದು ರೆಡ್ಡಿ ಅವ್ರ. ಅಂದರೆ ಆ ಜೀವ ಏನು ಅಂತಂದರೆ, ನಾವು 6 ತಿಂಗಳಲ್ಲಿ ಕಾಪಿ ತೆಗಿತೀವಿ ಅಂತ ಹೋದವರು ಇಷ್ಟು ಒದ್ದಾಡ್ತಾ ಇದ್ದೀವಲ್ಲ, ನಮಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅವ್ರು ಹೇಳೋದೇನೆಂದರೆ, ದೇವ್ರು ನಮ್ಗೆ ಇಷ್ಟೊಂದೆಲ್ಲ ಹಿಂಗೆ ಆಟ ಆಡಿಸ್ತಾ ಇದ್ದಾನಲ್ಲ ಸರ್, ಇನ್ನೇನು ಸರ್ ನೀವು ನಂಬ್ತಿರೋ ಲೋಕದಪ್ಪ. ಸ್ಟ್ರೈಟಾಗಿ ಶತಾಬ್ದಿ ಹತ್ಬಿಟ್ಟು 10:30ಗೆ ಎಡಿಟ್ರು. 10:30ಗೆ ಹೋಗಿ ರೆಡ್ಡಿ ಸರ್ ಅವ್ರಿಗೂ ಹೇಳಿದ್ದೆ, ಅವ್ರಿಗೆ ಬರ್ತಾ ಇರ್ಬೇಕಾದ್ರೆ ಫುಲ್ ಹೇಳ್ಬಿಟ್ಟೆ, ಹಿಂಗೆ ಅನ್ಕೊಂಡು ಹಿಂಗಿದೆ ಅನ್ನಿಸ್ತಾ ಇಲ್ಲ ರೆಡ್ಡಿ ಸರ್ ಅಂತಂದರೆ, ಅವನ ಸರ್ ನಿಮಗೆ ಹಂಗೆ ಅನಿಸ್ತು ಅಂತಂದರೆ ಏನೋ ಇರುತ್ತೆ ಬಂದ್ಬಿಡಿ ಅಂತ ಹೋಗಿ ಎಲ್ಲ ಮಾಡಿ ಅಲ್ಲಿಂದ ಸ್ಟ್ರೈಟಾಗಿ ಏಟಿಂಗ್ ರೂಮಿಂದ ಆಕಾಶಲ್ಲಿ ಹೋಗಿ ಡಬ್ಬಿಂಗಿಂದ ತೊಗೊಂಬಂದು ಇದಾಕೋ ತಿರ್ಗಾ ನಿಜ ಹಿಂಗೆ ಮಾಡಿ ಕೊನೆಯ ಒಂದು ಭಾಗವನ್ನು ತೆಗೆದು ತಿರ್ಗಾ ಇಟ್ಟು, ಈಗ ಉದಯ್ ಫೋನ್ ಮಾಡಿ ಈ ಲಾಸ್ಟ್ 6th ರೀಲ್ ಇದೆಯಲ್ಲ ಅದಕ್ಕೆ ಇನ್ನೊಂದಷ್ಟು ಜಾಯಿನ್ ಮಾಡ್ತಾ ಇದ್ದೀವಿ. ಈಗ షార్ట్స్ ఇక్కడ ఏం చేసే ఏంటి మళ్ళీ యాడ్ చేస్తున్నావు నువ్వు ಹಂಗೇನು ಮಾಡೋಕ್ಕಾಗಲ್ಲ ಕಂದ, ಇದನ್ನು ಹಿಂಗೆ ಮಾಡಬೇಕು ಅಂತ ಹೇಳಿ ಪತ್ತಪ್ಪ ನಿಜವಾಗ್ಲೂ ಹೇಳ್ತೀವಿ, ಥ್ಯಾಂಕ್ಫುಲ್ ಟು ಯು. ಅದಕ್ಕೆ ಹೇಳ್ತಾರಲ್ಲ, ದೇವ್ರು ಎಲ್ಲಿಂದನೋ ಬಂದು ಒಂದು ಕಡೆ ಅದನ್ನು ಬಿಡ್ತಾನೆ ಅಂತೆಲ್ಲ ಹೇಳಿ ಆಶೀರ್ವಾದ ನಿಮ್ಮ ಕಡೆಯಿಂದ ಶುರುವಾಗಿ ಉದಯಿಂದ ಆಶೀರ್ವಾದ ನಮ್ಗೆ ಎಂಡಾಗಿ ನಿಜವಾಗ್ಲೂ ನೀವು ಬಂದಿದ್ದೀರಿ ಅನ್ಸುತ್ತೆ ಚೆನ್ನೈಗೆ ಬಂದು ನೀವು ಆ ಲಾಸ್ಟ್ ರೀಲ್ ನೋಡಿದ್ರಲ್ಲ, ನಾನು ನಿಜವಾಗ್ಲೂ ರೆಡ್ಡಿ ಅವರಂತೂ ತುಂಬ ಖುಷಿ ಆಗ್ಬಿಟ್ರು. ಖುಷಿ ಇಲ್ಲ, ಮುತ್ತೊಂದು ಕೊಟ್ಟಿಲ್ಲ, ತಕ್ಕೊಂಡ್ಬಿಟ್ಟು ಹಿಂದೆ ಬನ್ನಿ ಕುಡಿದಾಡ್ತವನು, ಹಾಗೆ ಬಕ್ಕೊಂಡು ಕೂತ್ಕೊಳ್ಳಿ, ಹಂಗೆ ಒಂಚೂರು ತಪ್ಪಾಯ್ತು. ಹಿಂದೆ ಬಂದ್ಬಿಟ್ಟು ಪಿಚ್ಚು ಮುಗಿದ ತಕ್ಷಣ ನನ್ನ ಪಕ್ಕದಲ್ಲಿ ಕೂತಿದೆ, ನಾವು ತೆಲುಗಲ್ವಾ, ತಕ್ಕೊಂಡ್ಬಿಟ್ಟು ಮುತ್ತೊಂದು ಕೊಟ್ಟಿಲ್ಲ ಅಷ್ಟೇ. ಇಲ್ಲ ನನಗೆ ಫಸ್ಟು ನನ್ನ ಪಕ್ಕದಲ್ಲಿ ರಮೇಶ್ ಅಣ್ಣ ಕೂತಿದ್ರಲ್ಲ, ಕೈ ಹಾಗೆ ಹಿಡ್ಕೊಂಡು ನೋಡ್ತಾ ಹಿಂಗೆ ಅಂದ್ರೆ ಅಷ್ಟೇ. ಅಂದರೆ ಇದೆಲ್ಲ ಏನು ಅಂದರೆ ಸಣ್ಣ ವಿಷಯಗಳನ್ನ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿರೋದು. ಆಮೇಲೆ ನೀವು ನಂಬ್ತಿರೋ ಇಲ್ವೋ, ಆ ಲಾಸ್ಟ್ ಎಮೋಷನ್ ಸ್ಟಾರ್ಟ್ ಆದಾಗ ವಿಜಿಲ್ ಹೊಡೆದ್ರು, ಯಾರು ಹೊಡೆದ್ರು ಗೊತ್ತಿಲ್ಲ ನನಗೆ, ವಿಜಿಲ್ ಹೊಡೆದ್ರು, ಹಿಂದ್ಗಡೆ ಇದ್ದವರು ಓ ಅಂದರು. ಅಲ್ಲಿ ಇದು ಕರೆಕ್ಟಾಗಿ ಕ್ಲೈಮ್ಯಾಕ್ಸ್ ಪಾಯಿಂಟ್ ಅಯ್ಯ, ಉದಯ್ ಹಿ ಗೈಡೆಡ್ ಅಸ್ ಅನ್ನೋ ಥರದಲ್ಲಿ ಆಯಿತು. ಅದೇ ಹೇಳ್ತೀನಿ ವೀಕ್ಷಕರೇ, ಸಿನಿಮಾ ಅನ್ನೋದು ಒಬ್ಬನ ತಲೆ ಅಲ್ಲ, ಸಿನಿಮಾ ಅನ್ನೋದು ಒಬ್ಬರ ಭಾವನೆ ಅಲ್ಲ, ಸಿನಿಮಾ ಅನ್ನೋದು ಒಬ್ಬರ ಕಲ್ಪನೆ ಅಲ್ಲ. ಯಾರೋ ಶುರು ಮಾಡಿ, ಯಾರೋ ಬರೆದು, ಯಾರೋ ತೆಗೆದು, ಯಾರೋ ಎಂಡ್ ಮಾಡಿ, ಕೊನೆಗೆ ಎಲ್ಲವನ್ನೂ ಮಾಡಿ ಆ ಮಗುವನ್ನು ತಂದು ನಿಮ್ಮ ತೆಕ್ಕೆ ಹಾಕ್ತೀವಲ್ಲ, ಅದಷ್ಟೇ ನಮ್ಮದು. ವಿ ಹ್ಯಾವ್ ಟ್ರಾವೆಲ್ಡ್, ವಿ ಹ್ಯಾವ್ ಪಿಕ್ಚರೈಸ್ಡ್, ವಿ ಹ್ಯಾವ್ ಸಫರ್ಡ್ ಅಂತ ನಾನು ಹೇಳೋಕ್ಕೋಗಲ್ಲ. ವಿ ಹ್ಯಾವ್ ಎಂಜಾಯ್ಡ್ ಈಚ್ ಆ್ಯಂಡ್ ಎವ್ರಿ ಡೇ. ವಿ ಹ್ಯಾವ್ ಎಂಜಾಯ್ಡ್. ಗ್ಯಾಂಗ್ಸ್ ಆಫ್ UK ಏನು ಅಂತಂದರೆ, ಒಂದಷ್ಟು ಸಿನಿಮಾಗಳನ್ನ ಸತ್ಯ ಮಾಡಿ ಹೇಳ್ತೀನಿ, ಪ್ರತಿಯೊಂದು ಸಿನಿಮಾ ತಿರ್ಗಿ ಡೆಡ್ಲಿ ಸೋಮ ಆಗೋಕ್ಕಾಗಲ್ಲ. ಅಲ್ಲ, ಡೆಡ್ಲಿ ಸೋಮದಿಂದ ಮುಂದಕ್ಕೆ ಆಗ್ತಾ ಹೊರಟೋಗ್ತೀವಿ ನಾವು. ಡೆಡ್ಲಿ ಸೋಮ ಮೈಟ್ ಬಿ ದ ಬೆಸ್ಟ್, ಡೆಡ್ಲಿ ಸೋಮ ಮೈಟ್ ಬಿ ದ ಎಂಡ್, ಅದು ಗೊತ್ತಿಲ್ಲ. ಬಟ್ ನಾವು ಡೆಡ್ಲಿ ಸೋಮನ ತಲೆಯಲ್ಲೇ ಇಟ್ಕೊಂಡಿಲ್ಲ, ಹೊಟ್ಟೋಗ್ಬಿಟ್ಟ. ಡೆಡ್ಲಿ ಸೋಮ ಹೆಂಗೆ ಎನ್ಕೌಂಟ್ರಾಗಿ ಸತ್ತೋನು ತಲೆಯಿಂದ ಸತ್ತೋಗ್ಬಿಟ್ಟಿದೆ. ಆದರೆ ಒಂದೊಂದೇ ಸಿನಿಮಾ ಮುಂದೆ ಬರ್ತಾ ಅದು ನಮ್ಗೆ ಹೊಸ್ತು. ಆ ಹೊಸ ಅನುಭವಗಳನ್ನೆಲ್ಲ ಕಟ್ಕೊಂಡ್ಬಂದು ನಿಮ್ಮ ಮಳ್ಳಿಗೆ ಹಾಕ್ತೀವಿ. ನಾವು ಕೇಳೋದಿಷ್ಟೇ, ದಿ ಹ್ಯಾವ್ ಡನ್ ಎ ವೆರಿ, ಅದೇನೋ ಹೇಳ್ತಾರಲ್ಲ, ಒಂದು ಬೆನ್ನರ್ ಮಾಡಿದ್ದೀವೋ, ಇಲ್ಲ ಅಂತಂದರೆ ಮತ್ತೊಂದು ಮಾಡಿದ್ದೀವೋ, ಇದೆಲ್ಲ ಏನೋ ಹೇಳ್ತಾ ಇಲ್ಲ. ನಾವು ಒಂದು ಗ್ಯಾಂಗ್ಸ್ ಆಫ್ UK ಅಂತ ಹೇಳಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆಯನ್ನು ಹೇಳ್ಕೊಬಂದು, ಅಲ್ಲಿ ಅವರು ಪಟ್ಟಂತಹ ನೋವುಗಳು, ಅವರು ಪಟ್ಟಂತಹ ಒಂದಷ್ಟು ಅದೇನೋ ಹೇಳ್ತಾರಲ್ಲ ಎಮೋಷನ್ಸ್ಗಳನ್ನ ತಂದು ಹಿಕ್ಕಿ ತಂದು ನಿಮ್ಮ ಮುಂದೆ ಬಿಟ್ಟಿದ್ದೀವಿ. ಎಲ್ಲರೂ ನಮ್ಮ ಕೈಲಾದಷ್ಟು ನಾವು ಕೆಲಸ ಮಾಡಿದ್ದೀವಿ. ಇನ್ನು ಮಿಕ್ಕಿದ್ದು ನಾನು ಖಂಡಿತವಾಗ್ಲೂ ಹೇಳ್ತೀನಲ್ಲ, ಎಲ್ಲಿ ಶ್ರದ್ಧೆ ಇರುತ್ತೋ, ಭಕ್ತಿ ಇರುತ್ತೋ, ಅಲ್ಲಿ ಗುರುಗಳಿರ್ತಾರೆ, ಅಲ್ಲಿ ದೇವರು ಇರ್ತಾರೆ. ಈಗ ನಮ್ಮ ಗುರುಗಳು ಕೂಡ ದೇವರು ಹಾಕುತ್ತಿರೋದ್ರಿಂದ ಖಂಡಿತವಾಗ್ಲೂ ಏನೋ ಒಂದು ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಫ್ಕೋರ್ಸ್ ದ ಹೋಲ್ ಜರ್ನಿ, ಇಡೀ ಜರ್ನಿನಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು, ಇಟ್ ಸ್ಟಾರ್ಟೆಡ್ ವಿತ್ MS ರಮೇಶ್ ಅಣ್ಣ. ಅವ್ರೇನು ಹೇಳ್ತಾರೆ ಅನ್ನೋದು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಜರ್ನಿ ಶುರು ಮಾಡಿದ್ದೀವಿ. ಶುರು ಮಾಡಬೇಕಾದ್ರೆ
ಬಹಳ ಒಂದು ಪ್ಲ್ಯಾನ್ಡ್ ಆಗಂತ ಶುರು ಮಾಡಿದ್ವಿ. ಅಫ್ಕೋರ್ಸ್ ನಾವೊಂದು ಜರ್ನಿನ ಫಾರ್ ಎಕ್ಸಾಂಪಲ್ ಇಲ್ಲಿಂದೆಲ್ಲ ಬೇರೆ ಊರಿಗೆ ಟ್ರಾವೆಲ್ ಮಾಡ್ತೀನಿ ಅಂತಂದರೆ ನಾವು ಅಂದ್ಕೊಂಡು ಹೋಗೋಲ್ಲ. ಅಲ್ಲೆಲ್ಲೋ ಒಂದು 2-3 ಆಲ್ಟ್ರೇಟ್ ಕೊಡ್ತಾರೆ, ಕಾಫಿ ಕುಡೀರಿ ಅಂತಾರೆ, ವಾಶ್ರೂಮ್ ಹೋಗಿ ಅಂತಾರೆ. ಆ ಥರದ್ದೆಲ್ಲೂ ಈ ಥರದ್ದು ನಡೆದಿದೆ. ಬಟ್ ಎಲ್ಲೂ ಏನಕ್ಕಪ್ಪ ಅಂದರೆ ಜರ್ನಿ ಸುಖಕರವಾಗಿರಲಿ ಅಂತ ಫೈನಲ್ ನಮ್ಮ ಡೆಸ್ಟಿನೇಷನ್ ಎಷ್ಟು ನೀಟಾಗಿ ತಲುಪಿದ್ವಿ ಅಂತ. ಬಹುಶಃ ಈ ಎಲ್ಲ ಪ್ರಯತ್ನಗಳ ಮಧ್ಯೆ, ಎಲ್ಲರ ಆಶೀರ್ವಾದದ ಮಧ್ಯೆ ಖಂಡಿತ ನಾನು ನಮ್ಮ ಡೆಸ್ಟಿನೇಷನ್ನ ನಾವು ನಮ್ಮ ಕಡೆಯಿಂದ ರೀಚ್ ಆಗಿದ್ದೀವಿ. ಬಹುಶಃ ನೀವು ನೋಡಾದ್ಮೇಲೆ ಈ ಡೆಸ್ಟಿನೇಷನ್ ಸಕ್ಸಸ್ಫುಲ್ ಅನ್ನೋದನ್ನ ನಿಮ್ಮ ಕಡೆಯಿಂದ ಬರಬೇಕು. ಒಂದೇ ಒಂದು ಮಾತು ಹೇಳ್ತಾ ಇದ್ದೀವಿ, ನಾವು ಬೇರೆಯವ್ರ ಥರ ಅದಾಯಿತು ಇದಾಯಿತು ಬೇಡೋದನ್ನು ಅಥವಾ ಅಳೋದು ಆ ಥರದ್ದೆಲ್ಲ ಏನೂ ಇಲ್ಲ. ನಾವು ಸಿನಿಮಾ ಮಾಡಿದ್ವಿ, ನಮ್ಮ ಪ್ರಯತ್ನ ನೀಟಾಗಿ ನಿಷ್ಕಲ್ಮಶವಾಗಿದೆ, ನಿಮಗೆ ಇಷ್ಟ ಆಗುತ್ತೆ ಅಷ್ಟೇ. ಇಷ್ಟ ಆಗಿತ್ತು ಅಷ್ಟೇ, ಹರಿಸಿ, ಬೇರೆ ಇನ್ನೇನು ಮಾತಾಡಲ್ಲ. ಅಫ್ಕೋರ್ಸ್ ಚಿತ್ರರಂಗದ ಅಂತಲೇ ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ ಸೀತಾರಾಮ್ ಸರ್ ಬಗ್ಗೆ ನಾವು ಏನು ಮಾತಾಡಿದ್ರು ಅದು ಕಮ್ಮಿನೇ. ಚಿತ್ರರಂಗದ ಕಣ್ಣು ಅಂತಲೇ ನಾವು ಕರಿಬೇಕಾಗತ್ತೆ. ಎಲ್ಲ ಕ್ಯಾಮ್ರಾಮನ್ಗಳನ್ನೂ ಒಂದು ಕಡೆ ರೆಪ್ರೆಸೆಂಟ್ ಮಾಡುವಂತಹ ಮತ್ತೊಬ್ಬ ಸಿನಿಮಾಟೋಗ್ರಾಫರ್, DOP ಅಂತಲೇ ಹೇಳ್ತೀವಿ, ಡೈರೆಕ್ಟರ್ ಆಫ್ ಸಿನಿಮಾಟೋಗ್ರಫಿ ಅಂತಲೇ ಹೇಳ್ತೀವಿ. ಅವರು ನಮ್ಮ ಜೊತೆ ಕೊನೆಯ ಹಂತದಲ್ಲಿ ಬಂದು ನಮ್ಮ ಸಿನಿಮಾನ ತುಂಬ ಸುಂದರವಾಗಿ ರೂಪುಗೊಳ್ಳೋದಕ್ಕೆ ಅವರು సహాయ ಮಾಡಿದ್ದಾರೆ. మీరేం చెప్తారు? చూసిన తర్వాత నేను చెప్పాను కదా ఒకే మాట, ఈ ఫోటోగ్రఫీ కనిపించింది సినిమాలో. అది ఏమైపోద్ది, ఆర్టిస్ట్ కనిపిస్తాడు ఆ ఫోటోగ్రఫీ వల్ల. సో దానివల్ల ఏంటంటే పిక్చర్ ప్లస్సే. సో చాలా బాగుంది సినిమా, చాలా బాగుంది. ఇంకోటి ಇನ್ನೊಂದು ಏನಂದರೆ ಪ್ಯೂರ್ ಕನ್ನಡ ಸಿನಿಮಾ. ಇದು ನಮ್ಮ ಮಣ್ಣಿನ ನಮ್ಮ ಕನ್ನಡ ಸಿನಿಮಾ. ಇದು ಟೈಟಲ್ ಮಾತ್ರ ಇಂಗ್ಲೀಷು. ಇಲ್ಲ, ಬಹಳಷ್ಟು ಜನ ಕೆಲವ್ರನ್ನ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತಂದ್ರೆ ಇದರಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನ ಹೋದವರಲ್ಲಿ ಒಬ್ರಿಗೂ ಯೂಸ್ ಮಾಡುವಂಥದ್ದಲ್ಲ. ಸುಮಾರು ಉತ್ತರ ಕರ್ನಾಟಕದಲ್ಲೇ ಅಲ್ಲಿಯವ್ರನ್ನೇ ಕರ್ಕೊಂಡ್ಬಂದು ಒಂದು 25-30 ಕಲಾವಿದರು ಆ್ಯಕ್ಟ್ ಮಾಡುವಂಥದ್ದು. ಸೊ ಅಲ್ಲಿ ನೀವು ನೋಡ್ಬೇಕಾದ್ರೆ ಇದು ನಮ್ಮ ಪ್ರತಿಭೆಗಳನ್ನ ಮಾಡುವಂಥದ್ದು ಅಂತ. ಯಾವುದೋ ಒಂದನ್ನು ಕರ್ಕೊಂಬಂದು ಸಕ್ಸಸ್ ಮಾಡುವಂಥದ್ದಲ್ಲ. ಇಲ್ಲಿಂದ ಯಾರೋ 10-15 ಕ್ಯಾರೆಕ್ಟರ್ ಬಂತು, ಇನ್ನೊಂದು 25-30 ಕ್ಯಾರೆಕ್ಟರ್ ಅಲ್ಲಿಯವರೇ ಮಾಡಿರುವಂಥದ್ದು. ಸೊ ಉತ್ತರ ಕರ್ನಾಟಕದ ಸಿನಿಮಾ, ಉತ್ತರ ಕರ್ನಾಟಕದ ಪ್ರತಿಭೆಗಳೇ ಮಾಡುವಂಥ ಸಿನಿಮಾ, ಅಲ್ಲಿಯ ಕಲ್ಟ್ ಸಿನಿಮಾ, ಅಲ್ಲಿಯ ಸಂಸ್ಕೃತ ಇರುವಂಥ ಸಿನಿಮಾ. ಸೊ ನೀವು ಅದನ್ನು ಡಿಸೈಡ್ ಮಾಡಬೇಕು, ಇದು ನಮ್ಮ ಸಿನಿಮಾ ಅಂತ ನೀವು ಫೀಲ್ ಮಾಡಬೇಕು, ನೀವು ಪ್ರೀತಿಸ್ಬೇಕು ಅಷ್ಟೇ. ಈ ಪಿಕ್ಚರ್ಗೆ ಅದೇ ಪ್ಲಸ್ ಪಾಯಿಂಟ್ ರಮೇಶ್. ಯಾಕಂದರೆ ನಾವು ರೆಗ್ಯುಲರ್ ಆರ್ಟಿಸ್ಟ್ಗಳನ್ನಾದರೆ ಆ್ಯಕ್ಟ್ ಮಾಡ್ತಾರೆ, ಇವ್ರು ಆ್ಯಕ್ಟ್ ಮಾಡಿಲ್ಲ. ಅವ್ರಿದ್ದಾರೆ ಅಷ್ಟೇ, ಅವರು ಆ ಕ್ಯಾರೆಕ್ಟರ್ ಆಗಿದ್ದಾರೆ. ಅವರು ಏನಂತಾರೆ, తెలుగు ಬಳಿ ಜೀವಿಂಚಾರು. ಅದೇ ಅದರಲ್ಲಿ ಬದುಕಿದ್ದಾರೆ, ಅದರಲ್ಲೇ ಉಳಿದಿದ್ದಾರೆ, ಅದರಲ್ಲೇ ಉಸಿರು ಯಾಕೆ ಮಾಡಿಲ್ಲ. ಕರೆಕ್ಟ್. ಅದಕ್ಕೋಸ್ಕರ ಇಷ್ಟು ನಾವು ಧೈರ್ಯವಾಗಿ ಹೇಳ್ತಾ ಇದ್ದೀವಿ. ನನಗೆ ತುಂಬ ಖುಷಿಯಾಗಿದ್ದು ಎಗೇನ್ ಸೀತಾರಾಮ್ ಸರ್ ಅದನ್ನು ತುಂಬ ಚೆನ್ನಾಗಿ ಅಂಡರ್ಲೈನ್ ಮಾಡಿದ್ರು. ಕನ್ನಡದ ಸಿನಿಮಾ, ಕನ್ನಡದಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ ಅದನ್ನು ಎಲ್ಲ ಕಡೆ ಹೇಳ್ಕೊಂಬರ್ತಾ ಇದ್ದೀನಿ. ಬಟ್ ಇಲ್ಲಿ ಮನಸ್ಸಿಗೆ ಬಂದಿರಲಿಲ್ಲ ನೋಡಿ, ಅವ್ರ ಬಾಯಿನಲ್ಲಿ ಬಂತದ್ದು. ಕನ್ನಡ ಸಿನಿಮಾ, ಕನ್ನಡ ಕಲ್ಟ್ ಅಂತ ಹೇಳ್ತೀವಲ್ಲ, ಪಕ್ಕ ಕಲ್ಟ್, ಅದು ಇದು ಜಾನರ್ ಅಂತ ಏನು ಹೇಳ್ತೀವಿ, ಅಲ್ಲಿಯ ಸೊಗಡಿನ ಸಿನಿಮಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ದಟ್ಸ್ ಇಟ್. ನಾನಿನ್ನು ಲಕ್ಷ್ಮಣ್ ರೆಡ್ಡಿ ಅವ್ರನ್ನ ಮಾತಾಡಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಪಾರ್ಟ್ 2 ನನ್ನ ಮಾತಾಡಿಸ್ತೀನಿ. ಅವ್ರು ಮಾತಾಡೋದಿಲ್ಲ, ಅವ್ರ ನಗುನಲ್ಲೇ ಎಲ್ಲ ಇದೆ ಅಂತ ನಾನು ಹೇಳ್ತಾ, ಹರಸಿ, ಹಾರೈಸಿ, ಪ್ರೋತ್ಸಾಹಿಸಿ, ನಿಮ್ಮ ಪ್ರೀತಿ ಅದು ಗ್ಯಾಂಗ್ಸ್ ಆಫ್ ಯುಕೆಗೆ ಒಂದು ಆಶೀರ್ವಾದ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇಳದೆ.